ಆನೆ ಓಡಿಸ್ಕೊಂಡ್ಬಂದ್ಬಿಟ್ಟು ಮರ ಹತ್ತಿದ್ದಾರೆ. ಆ ಮರದ ಹತ್ರನೇ ಬಂದಿದೆ. ಮರ ಹತ್ರ ಕಲ್ಲು ಬಂಡೆ ಮೇಲೆ ನೆಗೆದಿದ್ದಾರೆ. ನಾನು ಅವ್ರನ್ನ ಮರಿತಾ ಬಂದ್ರು ಅವ್ರ ಸಾಧನೆ ನನ್ನನ್ನು ಆಗಾಗ ನೆನಪು ಮಾಡ್ತಾ ಇರೋದು. ಅರ್ಧ ಗಂಟೆ ಮೊದಲು ಮಾಡಿದ್ದೀನಿ, ಆಮೇಲೆ ಹುಷಾರು ಅಂತ ಅಂದೆ, ಅಷ್ಟೇ ಲಾಸ್ಟು ಆಯ್ತು. ಮತ್ತೆ ನನಗೆ ಬರುವಾಗ ಖಾಲಿ ಗೇಟ್ ಆಗಿದೆ ಅಂತ ಅಂದರು. ದೇವಸ್ಥಾನದಿಂದ ಬರುವಾಗ ಅಲ್ಲಿ ಅರಸೀಕೆರೆಯಿಂದ ಬಸ್ ಹತ್ತಿದಾಗ ಖಾಲಿ ಗೇಟ್ ಆಗಿದೆ ಅಂತಾನೆ ಬಂದೆ. ನಿಮ್ಗೆ ಗೊತ್ತಿಲ್ಲ ಹಿಂಗೆಲ್ಲ ಆಗಿದೆ ಅಂತ ಹೇಳಿ? ಯಾರು ಜಮೀನಿಲ್ಲ, ಮಕ್ಕಳು ಚಿಕ್ಕವು, ತಿಂಗಳಲ್ಲಿ 2 ಸರಿ ಹೊರಗಡೆ ಹೋಗ್ಬೇಕು, ಎಲ್ಲ ಆನೆ ಇದಾವೆ ಏನು ಅಂತ ಹೋಗ್ಬೇಕು, ಕಷ್ಟ ಇತ್ತು. ಅನಿಲ್ ಕುಂಬ್ಳೆನ ಸೌತ್ ಆಫ್ರಿಕಾ ಕಳಿಸ್ಬೇಕಾದ್ರೆ 1 ಲಕ್ಷ ಕ್ಯಾಶ್ ಕೊಟ್ಟು ಮತ್ತೆ ಅಲ್ಲಿ ಅವಾರ್ಡ್ ಕೊಟ್ಟು ಯೋಗೇಶ್ ಅವ್ರ ಮಿನಿಸ್ಟರ್ ಆಗಿದ್ರಲ್ಲ ಅವಾಗ ಕರ್ಸಿ ಎಲ್ಲ ಕಳ್ಸ್ಕೊಟ್ಟೆ. ಅವ್ರ ಖರ್ಚಿಂದಲೇ ಎಲ್ಲ ಕಳ್ಸ್ಕೊಟ್ಟು. ಬಟ್ ನಮ್ಮ ಮದುವೆ ಆಗಿದ್ದು 89ರಲ್ಲಿ, ಅವ್ರ ಡಿಪಾರ್ಟ್ಮೆಂಟಿಗೆ ಸೇರಿದ್ದು 87ರಲ್ಲಿ. 2 ವರ್ಷ ಆಗಿತ್ತು. ನಿಮ್ ಮದ್ವೆ ಆಗಿದ್ದು ಗವರ್ಮೆಂಟ್ ಕೆಲಸದಲ್ಲಿ ಇದನ್ನೇ ಹುಡುಗ ಅಂತಲೇ ಕೊಟ್ಟಿರ್ಬೇಕಲ್ವಾ? ಹೌದು. ಆಗ ಮುಂಚೆಲ್ಲ ಕಷ್ಟ ಇತ್ತಾ ಸಂಸಾರ ನಡೆಸ್ಲಿಕ್ಕೆ? ತುಂಬಾ ಕಷ್ಟ ಇತ್ತು. ಜಮೀನೆಲ್ಲ ಮುಳುಗಡೆ ಆಯ್ತು? ಜಮೀನಿಲ್ಲ, ಮಕ್ಕಳು ಚಿಕ್ಕವು, ತಿಂಗಳಲ್ಲಿ 2 ಸರಿ ಹೊರಗಡೆ ಹೋಗ್ಬೇಕು, ಎಲ್ಲ ಆನೆ ಇದಾವೆ ಏನು ಅಂತ ಹೋಗ್ಬೇಕು, ಕಷ್ಟ ಇತ್ತು. ಓಕೆ. ಅಂದ್ರೆ ನೀವ್ ಒಬ್ರೇ ಮನೇಲಿ ಹಾಗಾದ್ರೆ ಮಕ್ಕಳೆಲ್ಲ ನೋಡ್ಕೊಂಡಿಲ್ಲ? ಒಂದು ನಮ್ಮ ಅತ್ತೆ ಇದ್ರು, 2 ಚಿಕ್ಕ ಮಕ್ಕಳು, ಮತ್ತೆ ನಮ್ಮ ಮನೇಲಿ ಒಂದು ಹುಡುಗನ್ ಸಾಕಿದ್ದಾರೆ, ಮಾತು ಬರಲ್ಲ, ಕಿವಿ ಕೇಳಲ್ಲ, ಅವನಿದ್ದ ಜೊತೆಲಿ. ಈಗಿದ್ದಾನೆ, ಅವನು ತೋಟದ ಹತ್ರ ಹೋಗಿದ್ದಾನೆ. ಆಮೇಲೆ ಮಾತಾಡ್ತೀನಿ. ನಿಮ್ಗೆ ಎಲ್ಲಾ ಇನ್ಸಿಡೆಂಟ್ ಹೇಳ್ತಾ ಇದ್ರು? ಎಲ್ಲ ಹೇಳ್ತಾ ಇದ್ರು. ಏನಾಯ್ತು ಎಲ್ಲಿಗೆ ಹೋಗಿದೆ, ಯಾವ ಫಾರೆಸ್ಟಿಗೆ ಹೋಗಿದೆ, ಎಷ್ಟಾನೆ ಪಳಗಿಸ್ದೆ, ಇಂತ ಇನ್ಸಿಡೆಂಟ್ ಆಯ್ತು? ಎಲ್ಲ ಲೆಟರ್ ಅವ್ರು ಎಲ್ಲಿಂದ ಕೊಟ್ಟಿದ್ದಾರೆ ಅವರೆಲ್ಲ ಲೆಟರ್ನು ಇಟ್ಟಿದ್ದೀನಿ. ಎಲ್ಲೆಲ್ಲಿಗೆ ಈ ಡಿಪಾರ್ಟ್ಮೆಂಟ್ ಇಂದ ಕಳಿಸ್ತಿದ್ರಲ್ವಾ, ಇಂಥ ಕಡೆ ಹೋಗ್ಬೇಕು ನೀವು ಅಂತೇಳಿ, ಇಲ್ಲಿಂದ ಕಳಿಸ್ತಿದ್ ಲೆಟರ್ ಎಲ್ಲ ಅವ್ರ ಹತ್ರ ತಂದು ನನ್ನ ಹತ್ರ ಕೊಡ್ತಿದ್ರು, ನಾನು ಇಂಥ ಕಡೆ ಹೋಗ್ಬೇಕು ಅಂತೇಳಿ. ನೀವೇನು ಅವ್ರಿಗೆ ಹೋಗ್ಬೇಡಿ, ಇದು ರಿಸ್ಕಿ ಕೆಲಸ ಅಂತ ಹೇಳಿಲ್ವಾ? ರಿಸ್ಕ್ ಇದ್ದಾಗೆಲ್ಲ ಬಂದಿಂಗ ಆಯ್ತು, ಇಷ್ಟರಲ್ಲಿ ಉಳಿದ್ ಬಂದೆ ಸ್ವಲ್ಪದ್ರಲ್ಲಿ ಅಂದಾಗೆಲ್ಲ ಹೇಳಿದೀನಿ. ಆತರ ಎಸ್ಕೇಪ್ ಆಗಿದ್ದು ಉಂಟಾ? ಉಂಟು. ಮೂಡಿಗೆರೆಯಲ್ಲಿ ಚಿಕ್ಕಮಂಗ್ಳೂರು ಕಳಸದಲ್ಲಿ ಒಂದ್ಸರಿ ಹೋದಾಗ ಓಡಿಸ್ಕೊಂಡ್ಬಂದ್ಬಿಟ್ಟಿದೆ ಆನೆ ಓಡಿಸ್ಕೊಂಡ್ಬಂದ್ಬಿಟ್ಟು ಮರ ಹತ್ತಿದ್ದಾರೆ. ಆ ಮರದ ಹತ್ರನೇ ಬಂದಿದೆ. ಮರ ಹತ್ರ ಕಲ್ಲು ಬಂಡೆ ಮೇಲೆ ನೆಗೆದಿದ್ದಾರೆ. ನೆಗೆದು ಹಂಗೆಲ್ಲ ಆಗಿ ಹಿಂದಿದೆ. ಆಗ ಎಲ್ಲ ಬೇಡ ಅಂತ ಹೇಳಿದೀನಿ, ಬೇಡ ಏನಾದರೂ ಆಗಲಿ, ಹೆಂಗ ಇಲ್ಲೇ ಇದಾನಂತ. ಇಲ್ಲ ಸೇರಾಗಿದೆ. ನಾನು ಅದೊಂದು ಹೆಸರು ಬಂದ್ಬಿಡ್ತು ಆನೆ ವೆಂಕಟೇಶ್ ಅಂತ, ಎಲ್ಲಿಂದ ಎಲ್ಲಿಗೂ ಕರ್ಸ್ಕೊಳ್ಳಾರಲ್ಲ, ಅದರಿಂದ ಅದೇ ಕೆಲಸ ಮಾಡಬೇಕು ನಾನು ಅಂತೇಳಿ ಅದರಲ್ಲೇ ಇದ್ರು. ಈ ವಿಷಯ ಎಲ್ಲ ಗೊತ್ತಾದಾಗ ಕೊನೆಯದಾಗಿ ನೀವು ಮನೇಲೇ ಇದ್ರಾ? ಇಲ್ಲ, ನಾನು ದೇವಸ್ಥಾನ ಜೇನಕಲ್ ಬೆಟ್ಟ ಅರಸೀಕೆರೆ ಅಲ್ಲಿ ಕಳಿಸ್ಕೊಟ್ಟಿದ್ರು. ಬೆಳಿಗ್ಗೆ ನನ್ನ ಬಸ್ಸಿಗೆ ನಮ್ಮೂರವರೆಲ್ಲ ಹೊರಟ್ರು, ಅವ್ರ ಜೊತೆಲಿ ಹೋಗಿ ಬರ್ತೀನಿ ಅಂದೆ. ಸರಿ ಅಂದ್ರು. ಬೆಳಿಗ್ಗೆ 7 ಗಂಟೆಗೆ ಕಳಿಸ್ಕೊಟ್ರು. ಬಸ್ ಹತ್ಸಿ ವಾಪಸ್ ಬಂದರು. 11 ಗಂಟೆಲಿ ಫೋನ್ ಮಾಡಿದೆ, ಎಲ್ಲಿದ್ದೀರಾ ಅಂದೆ. ಇಲ್ಲ ಆನೆ ಹತ್ರ ಇದ್ದೀನಿ ಅಂದರು. ಡಾಕ್ಟ್ರ್ ಬಂದಿದ್ದಾರ ಅಂದೆ. ಹ್ಞೂ ಅಂದರು. ಆನೆ ಬಂದಿದ್ದಾವ ಅಂದೆ. ಹ್ಞೂ ಅಂದರು. ಫೋನ್ ಮಾಡ್ತಾ ಇದ್ರಿ ನೀವು? ಅವಾಗ ಮಾಡಿದ್ದೆ. ಆಗ ಅರ್ಧ ಗಂಟೆ ಮೊದಲು ಮಾಡಿದ್ದೀನಿ, ಆಮೇಲೆ ಹುಷಾರು ಅಂತ ಅಂದೆ, ಅಷ್ಟೇ ಲಾಸ್ಟು ಆಯ್ತು. ಮತ್ತೆ ನನಗೆ ಬರುವಾಗ ಖಾಲಿ ಗೇಟ್ ಆಗಿದೆ ಅಂತ ಅಂದರು. ದೇವಸ್ಥಾನದಿಂದ ಬರುವಾಗ ಅಲ್ಲಿ ಅರಸೀಕೆರೆಯಿಂದ ಬಸ್ ಹತ್ತಿದಾಗ ಖಾಲಿ ಗೇಟ್ ಆಗಿದೆ ಅಂತಾನೆ ಬಂದೆ. ನಿಮ್ಗೆ ಗೊತ್ತಿಲ್ಲ ಹಿಂಗೆಲ್ಲ ಆಗಿದೆ ಅಂತ ಹೇಳಿ? ಯಾರು ತುಂಬಾ ನೋವಾಗುತ್ತೆ ಅಂತ ಯಾರು ಹೇಳಿಲ್ಲ ಪಾಪ? ಸ್ವಲ್ಪ ಖಾಲಿ ಗೇಟ್ ಆಗಿತ್ತಂತೆ ಅಂತ ಹೇಳಿದ್ರು. ಸುಮಾರು ಜನ, ಹೆಂಗೆ ಒಂದು 20 ಜನ ಹೆಂಗಸ್ರು ಎಲ್ಲ ಒಟ್ಟಿಗೆ ಹೋಗಿದ್ವಲ್ಲ, ಎಲ್ಲ ಅವ್ರವರೇ ಮಾತಾಡ್ಕೊಬಿಟ್ಟು ನನಗೇನು ಹೇಳೋದು ಬೇಡ ಅಂತ ಎಲ್ಲ ಕಂಟ್ರೋಲ್ ಮಾಡಿ, ನನ್ನ ಒಬ್ಬಳನ್ನ ಸ್ವಲ್ಪ ಧೈರ್ಯವಾಗಿರೋರು ನನ್ನ ಹತ್ರಕ್ಕೆ ಬಂದು ನನ್ನ ಪಕ್ಕ ಕೂತ್ಕೊಂಡ್ರು. ಇನ್ನೆಲ್ಲ ಹಿಂದೆ ಹೋಗಿ ಕೂತ್ಕೊಂಡ್ರು. ನಾನು ನೋಡಲಿಲ್ಲ, ಅಷ್ಟು ಗೊತ್ತಾಗಲಿಲ್ಲ. ನಾನು ಖಾಲಿ ಗೇಟ್ ಆಗಿದೆ ಅಂತಲೇ ತಿಳ್ಕೊಂಡಿದ್ದೆ, ಆದರೆ ಇಷ್ಟು ಆಗಿದೆ ಅಂತ ಗೊತ್ತಾಗಲಿಲ್ಲ. ಇವಾಗ ಮಗನಿಗೆ ಜಾಬಿಗೆ ಹೋರಾಡ್ತಿದ್ವಿ, ಅದು ಆಗ್ತಾ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾಡಬೇಕು, ಮಗನಿಗೆ ಜಾಬ್ ಬೇಕು. ಅಂದ್ರೆ ಪಾಪ ಅವ್ರದ್ದು ಬೇರೆ ರಿಟೈರ್ಡ್ ಆಗಿತ್ತಲ್ಲ, ಅದೇ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅನ್ಸುತ್ತಲ್ಲ? ರಿಟೈರ್ಡ್ ಅಂದ್ರೆ ಇವ್ರದ್ದು
ಇದು ಪರ್ಮನೆಂಟ್ ಮಾಡ್ಕೊಡ್ಲಿಲ್ಲ. 87ರಿಂದ ಮಾಡಿದ್ರು, ನಾವು ಕೇಳ್ತಾನೆ ಇದ್ವಿ. ಲಾಸ್ಟಿಗೆ ಒಂದ್ 2 ವರ್ಷ ಐತೆ ನಂಗೆ ಪರ್ಮನೆಂಟ್ ಮಾಡ್ಕೊಟ್ರು. ಅದು ಹೆಂಗೆ, ಪೆನ್ಷನ್ ಇಲ್ಲ, ಹರಿಯರ್ಸ್ ಇಲ್ಲ ಅಂತೇಳಿ ಮಾಡ್ಕೊಟ್ರು. ಮಾಡ್ಕೊಟ್ಟಾಗಿದ್ಮೇಲೆ ಮತ್ತೆ ಇವ್ರನ್ನ ಎಲ್ಲಿ ಒಂದೇ ರಿಟೈರ್ಡ್ ಆದ್ಮೇಲೆ ಒಂದೇ ತಿಂಗಳು ಮನೇಲಿ ಇದ್ದಿದ್ದು, ಮತ್ತೆ ಕರ್ಸ್ಕೊಂಡ್ರು. ಮತ್ತೆಲ್ಲಾ ಕಡೆನೂ ಹೋಗ್ತಾ ಇದ್ರು. ಯಾವಾಗ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಹೇಳಕ್ ಆಗ್ತಾ ಇರ್ಲಿಲ್ಲ. ಬರ್ತಿದ್ರು, ಬಟ್ ಫೋನ್ ಮಾಡ್ತಿದ್ರು. ನಿಮಗೆ ಅಪ್ಡೇಟ್ ಇರ್ತಾ ಇತ್ತು ಎಲ್ಲ ಹೋದ್ರು? ಇಲ್ಲ, ಫೋನ್ ಮಾಡ್ತಾ ಇದ್ರು, ಬಟ್ಟೆ ರೆಡಿ ಮಾಡು, ಹಿಂಗ್ ಹೋಗ್ಬೇಕು ಅಷ್ಟೇ. ಬಟ್ಟೆ ರೆಡಿ ಮಾಡು, ಹೋದ್ರೆ ಒಂದು 15 ದಿವಸ ಇಷ್ಟೆಲ್ಲ. ತಿಂಗಳಲ್ಲದೆ 1 ಸರಿ 2 ಸರಿ ಹೊರಗಡೆನೆ. ನೀವ್ ಯಾವ್ದಾದ್ರು ಕ್ಯಾಂಪಿಗೆ ಹೋಗಿದ್ರಾ ಅವ್ರ ಜೊತೆ? ಸುಮ್ನೆ ನೋಡಕ್ಕೆಲ್ಲ ಹೋಗಿದ್ವಿ. ಇಲ್ಲಿ ಉಂಬ್ಳಿ ಬೆಟ್ಟಕ್ಕೆ ಹೋಗಿದೀವಿ, ಇಲ್ಲಿ ದೊಡ್ಡ ಬೆಟ್ಟ, ಅಲ್ಲೆಲ್ಲ ಹೋಗಿದೀವಿ. ಹಿಡ್ದಾದ್ಮೇಲೆ ಬಂದು ಯಾರ ಹತ್ರನಾರು ಕರ್ಸ್ಕೊಳ್ಳೋರು, ಬಂದು ನೋಡ್ಕೋಗಿ ಅಂತ. ನಿಮ್ ಮಗ ಒಂದ್ ಮಾತು ಹೇಳಿದ್ರು, ಆನೆ ವೆಂಕಟೇಶು ಆನೆ ಎಲ್ಲ ಹೊಡೆಯೋರು ತುಂಬಾ ದುಡ್ಡು ಮಾಡಿದ್ರೆ ಅಂತ ಜನ ತಿಳ್ಕೊಂಡಿದ್ರು ಅಂತ ಹೇಳಿ. ಹೌದು, ಹಂಗೆ ಅವನಿಗೇನಪ್ಪ ಹೊರಗಡೆ ಚೆನ್ನಾಗಿ ದುಡ್ಡು ಸಿಗುತ್ತೆ, ಅದಕ್ಕೆ ಹಂಗೆ ಹೋಗ್ತಾನೆ ಅಂತಿದ್ರು. ಅದ್ ನಮಗೆ ಗೊತ್ತು ಅದೇನು ಅಂತ. ಅವ್ರು ಶ್ರಮ ಪಡ್ತಿದ್ದು, ಅವರಿಗೆ ಅದೇನೋ ಗೊತ್ತಿಲ್ಲ. ಇಲಾಖೆಗೆ ಸೇರಿದ್ದೀನಿ, ನನ್ನ ಕರ್ತವ್ಯ ನಾನು ಮುಗಿಸ್ಬೇಕು ಅಷ್ಟೇ ಅವ್ರ ತಲೆಯಲ್ಲಿ ಇದ್ದಿದ್ದು. ನಾನು ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅಂತ ಅವ್ರ ಆಸೆ ಇರ್ಲಿಲ್ಲ. ದುಡ್ಡಿನ ಬಗ್ಗೆ ಅವ್ರು ಇದ್ ಮಾಡ್ತಿರ್ಲಿಲ್ಲ, ಕೇರೆ ಮಾಡ್ತಿರ್ಲಿಲ್ಲ. ಬರೀ ನನ್ನ ಮಕ್ಳಿಗೆ ಓದಿಸ್ಬೇಕು ಅನ್ನೋದೊಂದು ಆಸೆ ಇತ್ತು. ಓದ್ಸಿದ್ರಲ್ಲ, ಚೆನ್ನಾಗೆಲ್ಲ ಸೆಟ್ಲ್ ಆದ್ರು? ಓದಿಸಿದ್ವಿ. ಅದೇ ಇವನಿಗೆ ಕೆಲಸ ಆಗ್ಬೇಕು, ತಗೊಳ್ಳೇಬೇಕು ಮೇಡಮ್. ಅದು ಈಗ ಬೇರೆಯವ್ರಿಗೆಲ್ಲ ಈಗ ಕೊಡ್ತಾ ಇದ್ದಾರೆ, ಬೇರೆ ಈಗ ಇದ್ರ ಆರ್ಡಿನರಿ ಜನಗಳಿಗೆ ಕೊಡ್ತಾ ಇದ್ದಾರೆ 20 ಲಕ್ಷ. ಇಷ್ಟು ವರ್ಷ 87ರಿಂದ 2023ವರೆಗೂ ಡ್ಯೂಟಿ ಮಾಡಿ ಇಲಾಖೆ ಅಂತಾನೆ ಇದ್ದು, ಯಾವ್ದ್ರಲ್ಲಿ ಗಂಧ ಹಿಡ್ದಿದ್ದು ಎಷ್ಟು ಇದೆ, ಯಾವ್ದೇ ಇದ್ರು ಇದೊಂದು ಮಾಡ್ಕೊಟ್ರೆ ಅವ್ರದೊಂದು ಇಲಾಖೆಯಲ್ಲಿ ಡ್ಯೂಟಿ ಮಾಡಿದ್ಕೊ ಒಂದು ಸಾರ್ಥಕ. ಹೌದು, ಅಂದ್ರೆ ಇಷ್ಟು ವರ್ಷ ಇಲಾಖೆಯಲ್ಲಿ ಡ್ಯೂಟಿ ಮಾಡಿದಕ್ಕೆ ಸಾರ್ಥಕ ಅಂತ ಅವ್ರಿಗೊಂದು ಇದು ಸಿಗುತ್ತೆ. ಇಲ್ಲಾಂದ್ರೆ ಏನ್ ಸಾಮಾನ್ಯ ಮನುಷ್ಯನಂಗೆ ಇವರು ಆಗ್ತಾರೆ ಬಿಡಿ. ಆಯ್ತು, ಅಳ್ಬಿಡಿ, ಸುಮ್ನೆ ಸಮಾಧಾನ ಮಾಡ್ಕೊಡಿ. ನಮಗೂ ಗೊತ್ತಾಗುತ್ತೆ ನೋವಾಗುತ್ತೆ ಅಂತ ಹೇಳಿ. ಬಟ್ ಸಾವು ಬರ್ಬಾರಿತ್ತು, ಬಂದು ಕೂಡ ಇವಾಗ ಅಜರಾಮರವಾಗಿ ಕೊನೆವರೆಗೂ ಉಳ್ಕೊಂತು. ಏನಕ್ಕೆ ಸತ್ರು ವೆಂಕಟೇಶ್ ಅಂತ ಹೇಳಿದ್ರೆ, ಆನೆ ಪಳಗ್ಸಕ್ ಹೋಗಿ ಸತ್ತಿದ್ದು ಅಂತ ಹೇಳ್ಬಿಟ್ಟು. ಆನೆಗಾಗೆ ಹೋರಾಡಿದ್ರು, ಆನೆದೇ ಒಂದು ಇದಾದ್ರು, ಆನೆಲೇ ಹೋದ್ರು, ಲಾಸ್ಟಿಗೂ ಆನೆಲೇ ಹೋದ್ರು. ಆನೆಯ ಹೆಸರು ಅವರ ಜಾತಕದಲ್ಲಿ ಬರ್ದಿತ್ತು ಅನ್ಸುತ್ತೆ. ಹೆಸರು ತಂದ್ಕೊಡ್ತು, ಸಾವನು ತಂದ್ಕೊಡ್ತು, ಎಲ್ಲಾನು ತಂದ್ಕೊಡ್ತು ಆನೆ. ಅಂತವ್ರ ಹೆಂಡತಿ ಅಂತ ನಾನು ಹೇಳಿಸ್ಕೊಳಕ್ ನಾನು ಹೆಮ್ಮೆ ಪಡ್ತೀನಿ. ಅದೇ ಅಲ್ವಾ ಬೇಕಾಗಿರೋದು ಜೀವನದಲ್ಲಿ. ಅದು ನಾನು ಅವ್ರನ್ನ ಮರಿತಾ ಬಂದ್ರು, ಅವ್ರ ಸಾಧನೆ ನನ್ನ ಆಗಾಗ ನೆನಪು ಮಾಡ್ತಾ ಇರೋದು. ಅಳ್ಬಿಡಿ, ಸುಮ್ನೆ ಸಮಾಧಾನ ಮಾಡ್ಕೊಳ್ಳಿ. ನಾವು ಬೇರೆ ಬಂದು ಮಾತಾಡ್ಸಿ ಆಗುತ್ತೆ, ಮಗನಿಗೆ ಕೆಲ್ಸ ಆಗುತ್ತೆ. ಅವ್ರ ಸಾಧನೆನ ನೋಡಿ ಕೆಲ್ಸ ಕೊಡ್ತಾರೆ, ತಗೊಳ್ಳಿ. ಇವಾಗ ವರಿ ಮಾಡ್ಕೊಂಬಿಡಿ, ಆರಾಮಾಗಿರಿಮ್ಮ. ಅಲ್ಲ, ಅನಿಲ್ ಕುಂಬ್ಳೆನ ಸೌತ್ ಆಫ್ರಿಕಾ ಕಳಿಸ್ಬೇಕಾದ್ರೆ 1 ಲಕ್ಷ ಕ್ಯಾಶ್ ಕೊಟ್ಟು ಮತ್ತೆ ಅಲ್ಲಿ ಅವಾರ್ಡ್ ಕೊಟ್ಟು, ಯೋಗೇಶ್ ಅವ್ರ ಮಿನಿಸ್ಟರ್ ಆಗಿದ್ರಲ್ಲ ಅವಾಗ ಕರ್ಸಿ ಎಲ್ಲ ಕಳ್ಸ್ಕೊಟ್ಟೆ. ಅವ್ರ ಖರ್ಚಿಂದಲೇ ಎಲ್ಲ ಕಳ್ಸ್ಕೊಟ್ಟು, ಬಟ್ಟೆ ಕೂಡ ಅವರೇ ಕಳಿಸ್ಕೊಟ್ಟಿದ್ದು. ಅಂದ್ರೆ ನಿಮ್ಮ ಫ್ಯಾಮಿಲಿಲೆಲ್ಲ ತುಂಬಾ ಫೇಮಸ್ ಹಂಗಾದ್ರೆ ವೆಂಕಟೇಶ್ ಅಣ್ಣ ಅವರು? ಫ್ಯಾಮಿಲಿಗೆ ಕರ್ನಾಟಕಕ್ಕೆ ಫೇಮಸ್ ಆಗಿದ್ರು ಅವರು. ಇದಕ್ಕೆ ಸೌತ್ ಆಫ್ರಿಕಕ್ಕೆ ಹೋಗಿ ಬಂದ್ರು. ಒರಿಸ್ಸಾ, ಗೋವಾ, ಕೇರಳದಲ್ಲಿ 2 ಆನೆ ಅಲ್ಲ 2 ಹುಲಿ ಹಿಡಿದ್ರು. ಚಿರತೆ ಒಂದು 3-4 ಚಿರತೆ ಇದೆ, ಫೋಟೋಸ್ ಇದೆ. ಚಿರತೆ ಹಿಡ್ದಿದ್ದೆಲ್ಲ, ಹುಲಿ ಹಿಡ್ದಿದ್ದೆಲ್ಲ ಫೋಟೋಸ್ ಎಲ್ಲ ಇದೆ. ಪಾಪ ಆಂಟಿ ಅಳ್ತಾ ಇದಾರೆ. ಇವಾಗ ಸ್ವಲ್ಪ ನಗಿಸ್ತೀನಿ. ಆನೆ ಪಳಗ್ಸಿದಂತ ವೆಂಕಟೇಶ್ ಅವ್ರಿಗೆ ನೀವು ಪಳಗ್ಸಿದ್ರ ವೆಂಕಟೇಶ್ ಅವ್ರನ್ನ? ಅಳ್ಬಿಡಿ, ಆಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ.